ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್. ಇವತ್ತು ಧ್ಯಾನ 365 153ನೇ ದಿವಸ, 153rd ಸೆಷನ್. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಪ್ರತಿ ದಿವಸ ಇಷ್ಟೊಂದು ಆಳವಾದ ಧ್ಯಾನ, ಇಷ್ಟೊಂದು ಬದಲಾವಣೆ ನಮ್ಮೆಲ್ಲರಿಗೂ ಸಿಗ್ತಾ ಇದೆ. ಆಧ್ಯಾತ್ಮಿಕದಲ್ಲಿ ಎಷ್ಟೊಂದು ಕಾನ್ಸೆಪ್ಟ್ಸ್ ಇದೆ, 18 ಸೂತ್ರಗಳ ಪ್ರಿನ್ಸಿಪಲ್ಸ್ ಇದೆ. ಪ್ರತಿಯೊಂದು ನಾವು ಅರ್ಥ ಮಾಡ್ಕೋಬೇಕು, ಪ್ರತಿಯೊಂದು ನಮ್ಮ ಜೀವನ ಅಳವಡಿಕೆಗೆ ಬರಬೇಕು, ಪ್ರತಿಯೊಂದಲ್ಲಿನೂ ನಮಗೆ ಅನುಭವ ಬರಬೇಕು. ಇವತ್ತು ಭಾಳ ಇಂಪಾರ್ಟೆಂಟ್ ಡೇ ನನಗೆ. ಯಾಕೆಂದರೆ 20 ವರ್ಷ ಮುಂಚೆ ಫೆಬ್ರವರಿ 2 ನಾನು ಈ ದಿವಸ ಶ್ವಾಸದ ಮೇಲೆ ಗಮನ ಕಲ್ತ್ಕೊಂಡಿದ್ದೀನಿ. 2004 ಫೆಬ್ರವರಿ 2 ಸಂಜೆ 6 ಗಂಟೆ ಗಿರಿಜಾರಾಜನ್ ಮೇಡಮ್ ಹತ್ರ ಶ್ವಾಸದ ಮೇಲೆ ಗಮನ ಅನ್ನೋ ಧ್ಯಾನ ನನಗೆ ಸಿಕ್ತು. ಇವತ್ತು ನಿಜವಾದ ಬರ್ತ್ಡೇ ಅಂತ ಹೇಳ್ಬೋದು. ಈ ದಿವಸ ಏನು ಕಾನ್ಸೆಪ್ಟ್ ಹೇಳಬೇಕು ಅಂತ ನಾನು ಅಂದ್ಕೊಂಡ ತಕ್ಷಣ ಹೈದರಾಬಾದಲ್ಲಿ ಒಂದ್ಸತಿ ಪತ್ರಿಜಿ ಗುರುಗಳನ್ನು ಭೇಟಿಯಾಗಕ್ಕೆ ನಾನು ಹೋಗಿದ್ದೀನಿ. ನಾನು ನೋಡಿದ ತಕ್ಷಣ ಅವರು ಹೇ ಅಯ್ಯಪ್ಪ, ಐ ಟೆಲ್ ಯು ಎ ಕಾನ್ಸೆಪ್ಟ್ ಅಂತ ಹೇಳಿದ್ರು. ಎಸ್ ಸರ್ ಅಂತ ಹೇಳಿದ್ದೀನಿ. ಅವಾಗ ಟ್ರಿಪಲ್ ಪಿ ಅಂದರೆ ಪಿ ಈ ಕಾನ್ಸೆಪ್ಟ್ ಹೇಳಿದ್ರು. ಪೇಷನ್ಸ್, ಪರ್ಸೀವರೆನ್ಸ್ ಆ್ಯಂಡ್ ಪರ್ಸಿಸ್ಟೆನ್ಸ್. ಸುಮಾರು ಒಂದು 10 ನಿಮಿಷ ಈ ಕಾನ್ಸೆಪ್ಟ್ ಬಗ್ಗೆ ಅವರು ನನ್ನ ಹತ್ರ ಡಿಸ್ಕಸ್ ಮಾಡಿದ್ರು. ಪೇಷನ್ಸ್ ಅಂದರೆ ತಾಳ್ಮೆ. ಯಾವುದೇ ಒಂದು ವಿಷಯ ನಾವು ತಗೊಂಡಿದ್ರು, ಈ ಒಂದು ಪೇಷನ್ಸ್ ಅನ್ನೋದು ನಮ್ಮ ಹತ್ರ ಇಲ್ಲ ಅಂದರೆ ಎನರ್ಜಿ ಎಷ್ಟೋ ಲಾಸ್ ಆಗುತ್ತದೆ, ಮೈಂಡ್ ಇಂಬ್ಯಾಲೆನ್ಸ್ ಆಗ್ಬಿಡುತ್ತೆ. ಪ್ರತಿಯೊಂದು ವಿಷಯಕ್ಕೆ ನಿಮಗೆ ಇರಿಟೇಷನ್ ಬರ್ತಾ ಇದೆ ಅಂತ ಅನಿಸಿದ್ರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನು ಅಂದರೆ ಪೇಷನ್ಸ್ ಇಲ್ಲ ಅಂತ, ತಾಳ್ಮೆ ಇಲ್ಲ. ಕಲ್ತ್ಕೋಬೇಕು, ಕುತ್ಕೋಬೇಕು. ತಾಳ್ಮೆ ಬಗ್ಗೆ ನನಗೆ ಅರ್ಥ ಆಗ್ತಾ ಇಲ್ಲ ಸರ್, ಬರ್ತಾ ಇಲ್ಲ ಅಂದರೆ ಒಬ್ಬ ರೈತ ಹತ್ರ ಹೋಗಿ ಕುತ್ಕೊಳ್ಳಿ, ತಾಳ್ಮೆ ಬಗ್ಗೆ ಅವನೇ 1 ತಿಂಗಳು, 3 ತಿಂಗಳು, 6 ತಿಂಗಳು ಆದಮೇಲೆ ಈಲ್ಡ್ ಅನ್ನೋದು ಬರುತ್ತೆ. ಅಷ್ಟೊಂದು ಪೇಷನ್ಸ್ ಇರಬೇಕು. ಪೇಷನ್ಸು ಸ್ಪಿರಿಚುವಾಲಿಟಿಯಲ್ಲೂ ಇರಬೇಕು. ಕೆಲವೊಬ್ಬರು ಬರ್ತಾರೋ ಒಂದು ವಾರ ಧ್ಯಾನ ಮಾಡ್ತಾರೋ, ಏನು ಬರ್ತಾ ಇಲ್ಲ, ರಿಸಲ್ಟ್ಸ್ ಬರ್ತಾ ಇಲ್ಲ ಅಂತ ಬೇರೆ ಧ್ಯಾನಕ್ಕೆ ಹೋಗ್ತಾರೆ. ಅಲ್ಲಿ ಬಿಟ್ಟು ಬೇರೆಗೆ ಹೋಗ್ತಾರೆ, ಅಲ್ಲಿ ಬಿಟ್ಟು ಬೇರೆಗೆ ಹೋಗ್ತಾರೆ. ಸುತ್ತಾಡ್ಕೊಂಡು ಜೀವನ ಕಂಪ್ಲೀಟ್ ಆಗ್ಬಿಡುತ್ತೆ. ಮತ್ತೆ ಜನ್ಮ ತಗೊಳ್ತಾರೋ ಸತ್ಯ ಏನು ಹುಡುಕೋಕೆ. ಎಷ್ಟೋ ಒಂದು ಸ್ಟೂಡೆಂಟ್ಸ್ ನಾನು ನೋಡಿದ್ದೀನಿ, ನಾನು ಅವ್ರಿಗೆ ಹೇಳಿದ್ದೀನಿ, ಸಮಯ ಕೊಡಿ, ತಾಳ್ಮೆಯಿಂದ ವೆಯ್ಟ್ ಮಾಡಿ, ಪೇಷನ್ಸ್. ಆ ಪೇಷನ್ಸ್ ಇಲ್ಲ ಅಂದರೆ ಈಗ ಏನೇ ಪ್ರಾಬ್ಲಮ್ ಬಂದ್ರೂ ಇನ್ಸ್ಟಂಟ್ ಸೊಲ್ಯೂಷನ್ ಬೇಕು ನಮಗೆ. ವೆಯ್ಟ್ ಮಾಡೋಕ್ಕೆ ತಾಳ್ಮೆ ಇಲ್ಲ, ಅದಕ್ಕೆ ಎಲ್ಲ ಪ್ರಾಬ್ಲಮ್ಸು ಬರ್ತಾ ಇದೆ. ಪೇಷನ್ಸ್ ಇರಬೇಕು, ವೆಯ್ಟ್ ಮಾಡಬೇಕು. ಇದು ಫಸ್ಟ್ ಪಿ ಅಂದರೆ ಪೇಷನ್ಸ್ ಅಂದರೆ ತಾಳ್ಮೆ. ಎರಡನೇದು ಪರ್ಸೀವರೆನ್ಸ್ ಅಂದರೆ ಸ್ಥಿರ. ಎಷ್ಟೇ ಕಷ್ಟ ಬರಲಿ, ಏನೇ ಆಗಲಿ, ನೀವು ಸ್ಥಿರವಾಗಿರಬೇಕು. ಇಂಬ್ಯಾಲೆನ್ಸ್ ಆಗಬಾರ್ದು, ಬ್ರೇಕ್ ಡೌನ್ ಆಗಬಾರ್ದು. ಒಬ್ಬ ವ್ಯಕ್ತಿ ಸಕ್ಸಸ್ ನಾವು ನೋಡ್ತಾ ಇದ್ರೆ ಅಂದರೆ ಅದು ಒಂದು ದಿವಸ ಅಲ್ಲಿ ಬಂದಿರಲ್ಲ. ಈಗ ಫೇಸ್ಬುಕ್ ಇದೆ, ಫೇಸ್ಬುಕ್ಗೆ ಇನ್ನೊಂದು ಹೆಸರಿದೆ, ಏನು ಅಂದರೆ ಫೇಕ್ ಬುಕ್ ಅಂತ. ಬರೀ ಒಬ್ಬರು ಸಕ್ಸಸ್ ಮಾತ್ರ, ಹ್ಯಾಪಿನೆಸ್ ಮಾತ್ರ ಅಲ್ಲಿ ಪೋಸ್ಟ್ ಮಾಡ್ತಾರೆ. ಅವ್ರ ಲೈಫಲ್ಲಿ ಇರೋ ಕಷ್ಟಗಳು, ಅವರು ಸಾಧಿಸೋದು ಏನೂ ಹಾಕಲ್ಲ. ಬರೀ ಒಬ್ಬರನ್ನು ನೋಡಿ, ಇವ್ರು ಸಕ್ಸಸ್ ಆಗ್ಬಿಟ್ಟು ನಾನು ಆಗಬೇಕು, 1 ವಾರದಲ್ಲಿ ಆಗಬೇಕು, 1 ಡೇಯಲ್ಲಿ ಆಗಬೇಕು ಅಂದರೆ 1 ಡೇಯಲ್ಲಿ ಸಕ್ಸಸ್ಸು 1 ಡೇಯಲ್ಲಿ ಫೇಲ್ಯೂರ್ ಆಗುತ್ತೆ. ಯಾಕೆಂದರೆ ಅದಕ್ಕೆ ಒಂದು ಫೌಂಡೇಶನ್ ಇಲ್ಲ, ಸ್ಥಿರ ಇಲ್ಲ. ಸೊ ಪರ್ಸೀವರೆನ್ಸ್ ಅಂದರೆ ಸ್ಥಿರ. ಅಪ್ ಆ್ಯಂಡ್ ಡೌನ್ಸ್ ಬರ್ತಾನೆ ಇರುತ್ತೆ ಲೈಫಲ್ಲಿ. ಆದ್ರೂ ಸ್ಥಿರವಾಗಿ ನಾವು ನಿಂತ್ಕೊಂಡಿದ್ರೆ ಡೆಸ್ಟಿನೇಷನ್ ಬರುತ್ತೆ. ಟೈಮ್ ಆಗಲಿ, ಏನು ಅರ್ಜೆಂಟು. ಒಬ್ಬ ಮೇಡಮ್ ನನ್ನ ಹತ್ರ ಕೇಳಿದ್ರು, ಸರ್ ಇನ್ನೂ ನನಗೆ ಎನ್ಲೈಟನ್ಮೆಂಟ್ ಬಂದಿಲ್ಲ, ಇನ್ನೂ ಎಷ್ಟು ವರ್ಷ ಬದುಕ್ತೀರಿ ಮೇಡಮ್ ಅಂದರೆ, ಮೋಸ್ಟ್ಲಿ ಒಂದು 20 ವರ್ಷ ಆಗ್ಬೋದು ಸರ್, ಇರ್ತೀನಿ ಸರ್. ಇವಾಗ ಎನ್ಲೈಟ್ ಆಗಿ ಏನು ಮಾಡ್ತೀರಿ ಮೇಡಮ್, ಇನ್ನೂ 20 ವರ್ಷ ಇದೆ ಅಲ್ವಾ, ವೆಯ್ಟ್ ಮಾಡಿ, ಸ್ಥಿರವಾಗಿರಿ. ನಮಗೆ ಅಷ್ಟೊಂದು ಫೌಂಡೇಶನ್ ಚೆನ್ನಾಗಿರ್ಬೇಕು. ಮೊದಲನೇದು ತಾಳ್ಮೆ, ಎರಡನೇದು ಸ್ಥಿರ ಅಂದರೆ ಪೇಷನ್ಸ್, ಪರ್ಸೀವರೆನ್ಸ್, ಮೂರನೇದು ಪರ್ಸಿಸ್ಟೆನ್ಸ್ ಅಂದರೆ ಫರ್ಮ್ನೆಸ್, ದೃಢತ್ವ. ಈ ಪರ್ಸೀವರೆನ್ಸ್, ಪರ್ಸಿಸ್ಟೆನ್ಸ್ ಅಂದರೆ ಎರಡು ಆಲ್ಮೋಸ್ಟ್ ಸೇಮು, ಬಟ್ ದೃಢತ್ವ ಅನ್ನೋದು ಇನ್ನೂ ಹೆಚ್ಚು ಪವರ್ ಇದೆ ಅದಕ್ಕೆ. ಈ ಪರ್ಸಿಸ್ಟೆನ್ಸ್ ಅಂದರೆ ಕನ್ಸಿಸ್ಟೆನ್ಸ್ ಅಂತಾರೆ. ಅಂದರೆ ನಾವು ಏನು ಮಾಡ್ತಾ ಇದೀವೋ ಅದು ಮಾಡ್ತಾನೇ ಇರಬೇಕು, ಅದು ಕನ್ಸಿಸ್ಟೆನ್ಸ್. ಫೇಲಿಯರ್ಸ್ ಬಂದ್ರೂ, ಎಷ್ಟು ಅಡ್ಡಗಳು ಬಂದಿದ್ರು, ಏನೇ ಬಂದಿದ್ರು ನೀವು ನಿಂತ್ಕೊಂಡಿದ್ರೆ ಅದು ಪರ್ಸಿಸ್ಟೆನ್ಸ್.
ನಿನ್ನೆ ಪ್ರಕಾಶ್ ಬಾಬು ಸರ್, ಸುರೇಂದರ್ ಸರ್ ಇಬ್ಬರು ನಮ್ಮ ಆಫೀಸ್ ಬಂದರು. ರಾಯದುರ್ಗಮಲ್ಲಿ ರವಿ ಅಂತ ಒಬ್ಬ ಗ್ರೇಟ್ ಮಾಸ್ಟರ್ ಇದ್ದಾರೆ. 30 ವರ್ಷದಿಂದ ಅವರು ಅನಾಪಾನಸತಿ ಧ್ಯಾನ ಮಾಡ್ತಾ ಇದ್ದಾರೆ. ಪ್ರತಿ ದಿವಸ ಆ ಸೆಂಟರಲ್ಲಿ ಯಾರು ಬಂದ್ರೂ ಬಂದಿಲ್ಲ ಅಂದ್ರೂ ಒಂದು ಟೈಮ್ಗೆ ರಾಯದುರ್ಗಂ ರವಿ ಸರ್ ಹೋಗಿ ಅವ್ರ ಧ್ಯಾನದಲ್ಲಿ ಕುತ್ಕೊ. ಪೇಷನ್ಸ್, ಪರ್ಸಿವರೆನ್ಸ್, ಪರ್ಸಿಸ್ಟೆನ್ಸ್, ಮೂರನೇಗೆ ಇದೊಂದು ಎಕ್ಸಾಂಪಲ್. ಒಂದೊಂದ್ಸತಿ 100 ಜನ ಇರ್ತಾರೆ, ಒಂದೊಂದ್ಸತಿ ಯಾರು ಇರಲ್ಲ, ಒಂದೊಂದ್ಸತಿ 5 ಜನ ಇರ್ತಾರೆ. ಆದ್ರೂ ಇವರು ದಿನ ಹೋಗಿ ಕುತ್ಕೊಳ್ತಾರೆ. ಇದು ಪೇಷನ್ಸ್, ಇದು ಪರ್ಸಿಸ್ಟೆನ್ಸ್, ಇದು ಪರ್ಸಿವರೆನ್ಸ್, ತಾಳ್ಮೆ, ಸ್ಥಿರ, ದೃಢತ್ವ. ಈಗ ಈ ಕಾನ್ಸೆಪ್ಟ್ ನಾವು ಕೇಳಿದ್ದೀವಿ. ಈಗ ಏನ್ ಮಾಡಬೇಕು? ಕುತ್ಕೊಂಡು ನನ್ನ ಜೀವನದಲ್ಲಿ ತಾಳ್ಮೆ ಇದೆಯಾ, ಪ್ರತಿಯೊಂದು ವಿಷಯದಲ್ಲಿ ಸ್ಥಿರ ಇದೆಯಾ, ದೃಢತ್ವ ಇದೆಯಾ ಅಂತ ನಮ್ಮನ್ನು ನಾವು ಚೆಕ್ ಮಾಡ್ಕೊಂಡಿದ್ರೆ ನಾವು ಎಲ್ಲಿ ಡೆವಲಪ್ ಆಗಬೇಕು ಅನ್ನೋದು ಗೊತ್ತಾಗುತ್ತೆ. 2014 ಅಲ್ಲಿ ಈ ಕಾನ್ಸೆಪ್ಟ್ ಗುರುಗಳು ನನಗೆ ಹೇಳಿದ್ರು, 10 ವರ್ಷ ಮುಂಚೆ. ಇವತ್ತು ನಿಮ್ಮೆಲ್ಲರಿಗೆ ಇದನ್ನ ಹೇಳಬೇಕು ಅನ್ನೋದು ಅವರ ಸಂದೇಶ. ಟ್ರಿಪಲ್ ಬಿ. ಥ್ಯಾಂಕ್ ಯು ವೆರಿ ಮಚ್ ಮೈ ಮಾಸ್ಟರ್ಸ್.